ಅದು ಸುಳ್ಳು, ಅದು ಸುಳ್ಳು. ಆ ಖ್ಯಾತ ನಟಿ ಯಾರಂತೂ ಅವಳು ಒಂದು ಮೋರ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರೆ ಮನೆಗೆ ಬರ್ತಾ ಇದ್ರು, ಯಾರಾದರೂ ನನ್ನ ಮನೆಗೆ ಬಂದರು, ನನ್ನ ಕೋ ಆ್ಯಕ್ಟರ್ ಅವ್ರು ನನ್ನ ಯಾರನ್ನ ನನ್ನ ಕರ್ಕೊಂಡು ಹೋದ್ರೆ ಡಸಂಟ್ ಮೀನ್ ದಟ್ ನನಗೆ ಎಫ್ ಐ ಆರ್ ಇದೆ ಅಂತ. ಈಸ್ ಬೀಂಗ್ ಓಪನ್. ಅವಳು ಇದ್ರು, ಇವಳು ಬಂದಿದ್ದಾರೆ. ಹೌ ಶಿ ಕೇಮ್ ಟು ನೋ? ಅವಳು ಕೂಡ ಇದ್ರಲ್ವಾ. ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದರೆ ನನ್ನ ಕೋ ಆ್ಯಕ್ಟರನ್ನು ಹೇಗೆ ಅಡಲ್ಟ್ ರೇಟ್ ಆಗುತ್ತೆ, ಇಲ್ಲ ನೀವು ಎಫ್ ಐ ಆರ್ ಹೇಗೆ ಹೇಳ್ಕೊಂಡು ಇಲ್ಲ ಇಲ್ಲ, ಅದು ಸುಳ್ಳು, ಅದು ಸುಳ್ಳು, ಅದು ಸುಳ್ಳು, ಅದು ಸುಳ್ಳು, ಅದು ಸುಳ್ಳು. ಆಗಿಲ್ಲ, ಆಗಿಲ್ಲ, ಅದು ನನ್ನ ನಾಲೆಜಲ್ಲಿಲ್ಲ. ಏನು ಎಫ್ ಐ ಆರ್ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ನನ್ನ ನಾಲೆಜಲ್ಲಿಲ್ಲ. ಈಗ ಕ್ರೌರ್ಯ ಅಂತ ಮೆನ್ಷನ್ ಇದೆಯಲ್ಲ, ಯಾವ ರೀತಿ ಕ್ರೌರ್ಯ ಅಂದರೆ ಏನಾದರೂ ಹೊಡೆಯೋದಾ, ಆ ರೀತಿ ಏನಾದರೂ ಹೊಡೆದು ಆ ಥರ ಏನಾದರೂ ಮಾಡಿದ್ರೆ ಏನಾದರೂ ಹೊಡೆಯೋದಲ್ಲ, ಇದು ಮೆಂಟಲ್ ಕ್ರೂಯಲ್ಟಿ ಮತ್ತು ಅಡಲ್ಟ್ರಿ, ಇಲ್ಲೀಗಲ್ ಅಫೇರ್ಸ್, ಬೇರೆಯವ್ರಿಗೆ ಎಫ್ ಐ ಆರ್ ಇಟ್ಕೊಂಡಿರೋದು, ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ. ರಾಧಾ ಅವನ ಫಿಸಿಕ್ ಚೆನ್ನಾಗಿದೆ, ಅವನು ನನಗೆ ನೀನು ಏನಿಲ್ಲ, ನೀನು ಜನ ವೇಸ್ಟ್, ನೀನು ಆ ರಾಧಾ ಚೆನ್ನಾಗಿದ್ದ, ಅವನ ಫಿಸಿಕ್ ನೋಡು, ನೀನು ಆ ಥರ ಆಗಬೇಕು, ನನಗೆ ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ, ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಅಫೇರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್, ಆ ಟೈಮಲ್ಲಿಯೂ ನೀನು ಹಲ್ಲು ಉಜ್ಕೊಂಡು ಬಂದಿಲ್ಲ, ನೀನು ಹಲ್ಲು ಉಜ್ಜು ವಾಸನೆ ಬರುತ್ತೆ, ನೀನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೊಂತ, ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್. whenever I wanted to get physical with her, I've been insulted every time, or I've been pushed away. ಅಲ್ಲ, ಗಂಡ ಹೆಂಡತಿ ಅಂತ ಹೇಳಿದಾಗ ಸಿ, ಅವಳದು ಏಜ್ ಏನು ಇವತ್ತು 35 ವರ್ಷ ಆಗಿದೆ. ನಾನು ಅವಳನ್ನು ಮದುವೆ ಆಗಿದ್ದೀನಿ. ನನಗೆ ಫ್ಯಾಮಿಲಿ ಬೇಕು, ಅವಳು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ, ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ. ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಷನ್ಶಿಪ್ ವಿತ್ ದರ್, ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ವಿತ್ ದರ್, ದೆನ್ ವಾಟ್ ಈಸ್ ದಟ್? ನಾನು ಯಾಕೋಸ್ಕರ ಅವಳಿಗೆ ಮದುವೆ ಆಗಬೇಕು? ಅಲ್ಲ, ಡಿವೋರ್ಸ್ ಬೇಕಂತ ನಾವು ಹೇಳಿದ್ದೀವಿ, ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದ್ದಾಳೆ. ಬ್ರೇಕಪ್ ಅಂತೇಳಿ ಮೇಲ್ಸ್ ಇದೆ, ಮೆಸೇಜಸ್ ಇದೆ, ಇದು ನಡೆಯಲ್ಲ ಅಂತೇಳಿ. ಇವಾಗ ಏನಂತ ಹೇಳಿದರೆ ಶಿ ವಾಂಟ್ ಎಕ್ಸ್ಟ್ರಾರ್ಷನ್. ಏನಂತ ಹೇಳಿದ್ರೆ ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತೇಳಿ ಎಕ್ಸ್ಟ್ರಾರ್ಷನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ, 6 ತಿಂಗಳು ಮ್ಯೂಚುವಲ್ ಕನ್ಸೆಂಟಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ, ಇದರಲ್ಲಿ ವೇಟಿಂಗ್ ಪೀರಿಯಡ್ ಇಲ್ಲ. ಯಾಕಂದರೆ ಸೆಕ್ಷನ್ 13 ನಾವು ಹಾಕಿದ್ದೀವಿ. ಆಗಿರುವಾಗ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಟಿಸ್ ಇಶ್ಯೂ ಆಗುತ್ತೆ, ನಂತರ ಮೀಡಿಯೇಷನ್ ಇರುತ್ತೆ, ಮೀಡಿಯೇಷನ್ ಆದ ನಂತರ ಎವಿಡೆನ್ಸ್ ಸ್ಟೇಜ್, ಎವಿಡೆನ್ಸ್ ಆದ ನಂತರ ಆರ್ಗ್ಯುಮೆಂಟ್, ನಂತರ ಜಡ್ಜ್ಮೆಂಟ್, ಎಂಟೈರ್ ಪ್ರೋಸೆಸ್ ಆಲ್ಮೋಸ್ಟ್. ಅವಳು ರಿಪ್ಲೈಲಿ ಏನು ಹೇಳಿ ನಾನು ಗಂಡ ಬೇಕಂತೇಳಿ. ಅಲ್ಲ, ಅವಳು ಏನು ಹೇಳ್ತಾಳೆ, ನಾನು ಫಸ್ಟ್ ಲೀಗಲ್ ನೋಟಿಸ್ ನ್ಯಾಯಾಲಯ ಕಳಿಸಿದೆ, ಆಗ ರಿಪ್ಲೈ ಕೊಡ್ತಾಳೆ ಏನಂತ ಹೇಳಿದರೆ, ನಾನು ಮೆಂಟಲ್ ಸ್ಟೇಟ್ ನಂದು ಸರಿ ಇಲ್ಲ, ನನಗೆ 3 ತಿಂಗಳು ಟೈಮ್ ಕೊಡಿ. ನಾನು ಅವನ ಅಡ್ವೊಕೇಟ್ ಮಾತ್ರ, ಮೈಸೂರು ಅಡ್ವೊಕೇಟ್ ಮಾತ್ರ ರಿಪ್ಲೈ ಕೊಡ್ತಾರೆ, ನನಗೆ ಮೆಂಟಲ್ ನಂದು ಮೈಂಡ್ ಸರಿ ಇಲ್ಲ, ನನಗೆ ರಿಪ್ಲೈ ಕೊಡೋಕ್ಕಾಗಲ್ಲ, ಇವಾಗ ನಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಆಗ್ತಾ ಇದೆ, 3 ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾಳೆ. ನಾವು ಇಮಿಡಿಯೇಟ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀವಿ. ಡಿವೋರ್ಸ್ಗೆ ಅಪ್ಲೈ ಮಾಡುವ 2 ದಿವಸ ಮುಂಚೆ ಇನ್ನೊಂದು ಡೀಟೇಲ್, ನೀವು ಹೇಳಿದ್ರಲ್ಲ ನೋಟಿಸ್ ಬಂದಿದೆ ಅಂತೇಳಿ, ಆ ನೋಟಿಸ್ ಸಿಗುತ್ತೆ. 3 ತಿಂಗಳು ಸರಿ ಇಲ್ಲದವ್ರು ಮೆಂಟಲಲ್ಲಿ, 3 ತಿಂಗಳು ಬ್ಯುಸಿ ಇದ್ದವಳು ಹೇಗೆ ವಿದಿನ್ 15-20 ಡೇಸ್ ಒಳಗಡೆ ರಿಪ್ಲೈ ಕೊಟ್ಟು, ರಿಪ್ಲೈಯಲ್ಲಿ ಏನಂತ ಹೇಳಿದ್ರೆ ನನ್ನ ಮೇಲೆ ಓನ್ಲಿ ಎಲಿಗೇಷನ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಅವ್ರ ಮೇಲೆ ಎಲಿಗೇಷನ್ ಇದಕ್ಕೆ ಇಲ್ಲ ಅನ್ನುವಂತ ಉತ್ತರ ಕೊಡೋ ಪ್ರಯತ್ನಗಳಾಗಿಲ್ಲ. ಇಲ್ಲ ಇಲ್ಲ, ಅಂದ್ರೆ ಇಂಡೈರೆಕ್ಟ್ಲಿ ವಾಟ್ ಎವರ್ ನಾನು ಹೇಳಿದ್ದೇನೆ ಅಕ್ಸೆಪ್ಟ್ ಮಾಡಿದ್ದಾರೆ. ಆಗಿರುವಾಗ 3 ತಿಂಗಳು ಇದ್ದವಳು ಸಡನ್ಲಿ ಒಂದು 20-25 ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ. ಅಲ್ಲ, ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ಬರು ಹೊಂದಾಣಿಕೆ. ಇವಾಗ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಫೋರ್ಸ್ ಮಾಡಿ ಅವಳು ಬರ್ತಾಳೆ, ಹೊಂದಾಣಿಕೆ ಇಲ್ಲದಿದ್ರೆ ಏನು ಫ್ಯಾಮಿಲಿ ಪಾಯಿಂಟ್ ಇನ್ ಗೋಯಿಂಗ್ ಟುಗೆದರ್. ಅಲ್ಯೂಮಿನಿ ಏನಾದ್ರು ಪರ್ಮನೆಂಟ್ ಅಲ್ಯೂಮಿನಿ ತಗೊಳ್ಬೇಕು, ಅದನ್ನ ಏನಾದ್ರು ತಗೋಬೇಕು ಅನ್ನೋದಾದ್ರೆ ಆ ಟೈಮಲ್ಲಿ ನನಗೆ ಬೇಕು ಅನ್ನುವಂತ ಬೇಡಿಕೆಯನ್ನಿಟ್ಟು ಅದರಿಂದ ಜೀವನಾಂಶ ಕೇಳುವಂಥದ್ದು ಅಥವಾ ಏನಾದ್ರು ಮಾಡೋ ಪ್ರಯತ್ನಗಳಿರುತ್ತೆ. ಹಂಗಾದ್ರೆ ಏನಾಗುತ್ತೆ ಅನ್ನೋದು